ನಿಮ್ಮ ನಮಸ್ಕಾರ. ನನ್ನ ಹೆಸರು ಆಚಾರ್ಯ ಪ್ರಜ್ಞಾನಂದ ಅವಧೂತ. 1989ರಲ್ಲಿ ನಮ್ಮ ಆನಂದ್ ಮಾರ್ಗದ ವತಿಯಿಂದ ಸ್ವಾಮೀಜಿಯವರು ಬಂದು ಅಷ್ಟಾಂಗ ಯೋಗದ ಬಗ್ಗೆ ಒಂದು ಪರಿಚಯನ ಕೊಟ್ಟರು. ಆ ಪರಿಚಯದಲ್ಲಿ ಮನುಷ್ಯನ ಉದ್ದೇಶ ಏನು, ಮನುಷ್ಯ ಈ ಜಗತ್ತಿಗೆ ಬಂದಿದ್ದು ಯಾಕೆ, ಅವನು ಎಲ್ಲಿಂದ ಬಂದಿದ್ದಾನೆ, ಏನು ಮಾಡಬೇಕು, ಎಲ್ಲಿ ಹೋಗಬೇಕು, ಇದ್ರ ಬಗ್ಗೆ ಅವರು ಕೂಲಂಕುಷವಾಗಿ ಒಂದು ಚರ್ಚೆ ಮಾಡಿದ್ದಕ್ಕೆ ನಮಗೆ ತುಂಬ ಇಷ್ಟ ಆಯಿತು. ಅದೇ ದಿವಸ ನಾವು ದೀಕ್ಷೆ ತಗೊಂಡು ನಮ್ಮ ಗುರುಗಳ ದರ್ಶನಕ್ಕೆ ಹೋಗಿ ಅಲ್ಲಿ ಅವರ ಆಶೀರ್ವಾದ ಪಡ್ಕೊಂಡು ಗುರುಗಳ ಒಂದು ಶಿಷ್ಯನಾಗಿ ಇವಾಗ 36ನೇ ವರ್ಷ. ಅದರ ಒಂದು ಅನುಭವ ಏನಪ್ಪ ಅಂದರೆ, ಆತ್ಮ ಮೋಕ್ಷಾರ್ಥಂ ಜಗತ್ ಹಿತಾಯ. ಆನಂದ ಮಾರ್ಗದ ಮುಖ್ಯ ಉದ್ದೇಶ ಆತ್ಮ ಮೋಕ್ಷಾರ್ಥಂ. ಪ್ರತಿಯೊಬ್ಬರು ಮನುಷ್ಯರು ಈ ಶರೀರ ಪಡ್ಕೊಂಡಿರೋದು ಪರಮಾತ್ಮನನ್ನ ಸಾಕ್ಷಾತ್ಕಾರ ಪಡಿಸ್ಕೊಳ್ಬೇಕು. ಅಂದರೆ ಅದಕ್ಕೆ ನಿತ್ಯ ಪ್ರತಿನಿತ್ಯ 2 ಹೊತ್ತು ಸಾಧನೆ ಮಾಡಬೇಕು. ಪ್ರತಿಯೊಬ್ಬರು ಯಾವುದೇ ಲಿಂಗ, ಯಾವುದೇ ಜಾತಿ, ಯಾವುದೇ ಮೇಲು ಕೀಳು ಭಾವನೆ ಇಲ್ಲದೆ ಪ್ರತಿಯೊಬ್ಬ ಮಗುನು ಈ ಧ್ಯಾನ ಮಾಡೋದಕ್ಕೆ ಅದಕ್ಕೆ ಹಕ್ಕಿದೆ. ಆ ಒಂದು ಹಕ್ಕನ್ನು, ಆ ಒಂದು ವ್ಯವಸ್ಥೆಯನ್ನು ನಾವು ಕಲ್ಪಿಸಬೇಕು. ಅದಕ್ಕೆ ಏನಪ್ಪ ಅಂದರೆ, ಮುಖ್ಯವಾಗಿ ನಮ್ಮ ಶಿಕ್ಷಣ ವ್ಯವಸ್ಥೆ ನಾವು ಸಾವಿರಾರು ವರ್ಷದಿಂದ ನಾವು ನಡೆಸ್ಕೊಂಡು ಬಂದಿದ್ದು ಗುರುಕುಲ ವ್ಯವಸ್ಥೆಯನ್ನು ನಾವು ಪುನಃಸ್ಥಾಪನೆ ಮಾಡಬೇಕು. ಪ್ರತಿಯೊಂದು ಹಳ್ಳಿನಲ್ಲೂ ಈ ಗುರುಕುಲ ವ್ಯವಸ್ಥೆ ಬೇಕು. ನಮ್ಮ ಈ ಈ ಮಿಷನರಿ ಸ್ಕೂಲ್ ಏನಿದ್ದಾವೆ, ಇದನ್ನ ನಮ್ಮ ದೇಶವನ್ನು ಹಾಳು ಮಾಡ್ತಾ ಇದೆ, ನಮ್ಮ ಸಂಸ್ಕೃತಿ ಹಾಳು ಮಾಡ್ತಾ ಇದೆ, ನಮ್ಮ ಜನರ ಜೀವನ ಹಾಳು ಮಾಡ್ತಾ ಇದೆ. ನಾವು ಮನುಷ್ಯನಿಗೆ ಉಪಯೋಗ ಇಲ್ಲದೆ ಕಸನ ಅವ್ರ ತಲೆ ಮೇಲೆ ತುಂಬ್ತಾ ಇದ್ದೀವಿ. ಇದರಿಂದ ಏನು ಉಪಯೋಗ? ನಮಗೆ ಬೇಕು ಸಾವಿದ್ಯೆ ಯಾವ ವಿಮುಕ್ತಯೇ. ಪ್ರತಿಯೊಬ್ಬರ ಮಗುಗೂ ಶಾರೀರಿಕವಾಗಿ, ಮಾನಸಿಕವಾಗಿ ಮತ್ತು ಆಧ್ಯಾತ್ಮಿಕವಾಗಿ ಪ್ರಗತಿ ಹೊಂದೋದಕ್ಕೆ ಏನು ಬೇಕೋ ಅದನ್ನು ನಾವು ಶಿಕ್ಷಣ ವ್ಯವಸ್ಥೆಯಲ್ಲಿ ಕೊಡಬೇಕೇ ವಿನಃ ನಮ್ಮ ಜೀವನದಲ್ಲಿ ಯಾವುದೇ ಉಪಯೋಗ ಇಲ್ಲ ಅದನ್ನು ನಾವು ಹೇರ್ತಾ ಇದ್ದೀವಿ. ಮಕ್ಕಳಿಗೆ ಕೂಲಿ ಥರ ಬುಕ್ಸು ಹೇರ್ಕೊಂಡು ಹೋಗ್ತಾ ಇದ್ದೀವಿ. ಅವ್ರಿಗೆ ಸಣ್ಣ ವಯಸ್ಸಿನಲ್ಲಿ ಅವ್ರ ಕೂಲಿ ಕೆಲಸ ಮಾಡಿಸ್ತಾ ಇದ್ದೀವಿ. ಇದು ತುಂಬ ನಾಚಿಕೆಗೇಡು. ಇದನ್ನು ನಾವು ನಿಲ್ಲಿಸಬೇಕು. ನಮ್ಮ ಭಾರತೀಯ ಸಂಸ್ಕೃತಿ, ನಮ್ಮ ಭಾರತೀಯ ವ್ಯವಸ್ಥೆಯನ್ನು ನಾವು ಪುನಃಸ್ಥಾಪನೆ ಮಾಡಿ, ನಮ್ಮ ಸಂವಿಧಾನದಿಂದ ಹಿಡಿದು ಶಿಕ್ಷಣ ವ್ಯವಸ್ಥೆಯಿಂದ ಹಿಡಿದು ಪ್ರತಿಯೊಂದು ನಾವು ನಮ್ಮ ಭಾಷೆಯಲ್ಲಿ, ನಮ್ಮ ಜನರಿಗೆ ಅರ್ಥವಾಗುವ ಭಾಷೆಯಲ್ಲಿ ಅದನ್ನು ತರಬೇಕೇ ವಿನಃ ಭಾರತೀಯ ಭಾಷೆ ಬಿಟ್ಟು ಇಂಗ್ಲೀಷ್ನಲ್ಲಿ ನಾವು ಕಾನ್ಸ್ಟಿಟ್ಯೂಷನು, ನಮ್ಮ ಶಿಕ್ಷಣವನ್ನು ನಾವು ಕೊಡ್ತಾ ಹೋದರೆ ಅಲ್ಲಿ ಎಷ್ಟು ಅವ್ಯವಸ್ಥಿತ ಇದೆ ಅನ್ನೋದು ನಮಗೆ ಗೊತ್ತಾಗ್ತಾ ಇದೆ. ಈ ಆನಂದ ಮಾರ್ಗ ಬಂದಿರೋದು ಒಂದು ಹ್ಯೂಮನ್ ಅಂದರೆ ಒಂದು ಮಾನವ ಸಮಾಜ, ಯಾವುದೇ ಜಾತಿ ಭೇದ ಪಂಥ ಇಲ್ಲದೆ, ಯಾವುದೇ ಮೇಲು ಕೀಳು ಇಲ್ಲದೆ ಪ್ರತಿಯೊಬ್ಬರಿಗೂ ಅನ್ನ, ವಸ್ತ್ರ, ಶಿಕ್ಷೆ, ಚಿಕಿತ್ಸೆ, ಆವಾಸ, ಇದು ಪ್ರತಿಯೊಬ್ಬರಿಗೂ ಅದು ಫ್ರೀ ಆಗಲ್ಲ. ಅವರಿಗೆ ದುಡಿಯೋ ಒಂದು ವ್ಯವಸ್ಥೆ ಕೊಡಬೇಕು, ಕೈಗೆ ಕೆಲಸ ಕೊಡಬೇಕು. ನಾವು ಫ್ರೀಯಾಗಿ ಕೊಟ್ಟರೆ ಅವರು ಕೆಲಸ ಮಾಡೋ ಕೆಪಾಸಿಟಿನ ಅವ್ರು ಕಳ್ಕೊಂಡ್ಬಿಟ್ರೆ ನಮ್ಮ ದೇಶ ಅಭಿವೃದ್ಧಿ ಆಗೋದು ಹೆಂಗೆ? ಹಾಗಾಗಿ ಪ್ರತಿಯೊಬ್ಬರಿಗೂ ಅವ್ರು ದುಡಿಯೋಕ್ಕೆ ಒಂದು ಅವಕಾಶ ಕೊಡಬೇಕು. ಅದು ಬಿಟ್ಟು ನಾವು ಫ್ರೀ ಕೊಟ್ಟು ಅವರು ಕೆಲಸ ಮಾಡೋ ಇದನ್ನೇ ನಾವು ಹಾಳು ಮಾಡ್ತಾ ಇದ್ದೀವಿ, ಭವಿಷ್ಯನೇ ಹಾಳು ಮಾಡ್ತಿದ್ದೀವಿ. ಸೊ ಆನಂದ ಮಾರ್ಗದಲ್ಲಿ ಪ್ರಗತಿಶೀಲ ಉಪಯೋಗ ತತ್ವದ ಮುಖ್ಯ ಉದ್ದೇಶ ಏನಪ್ಪ ಅಂದರೆ, ಪ್ರತಿಯೊಬ್ಬರಿಗೂ ಮಿನಿಮಮ್ ರಿಕ್ವೈರ್ಮೆಂಟ್ ಅದು ಗ್ಯಾರಂಟಿ ಕೊಡ್ತಾ ಹೋಗಬೇಕು. ಮತ್ತು ಅದು ಇವಾಗ ಉದಾಹರಣೆಗೆ, ಇವಾಗ ಪ್ರತಿಯೊಬ್ಬರಿಗೂ ಮೋಟ್ರ್ ಸೈಕಲ್ ಇದೆ. ಬರ್ತಾ ಬರ್ತಾ ಆ ಮೋಟ್ರ್ ಸೈಕಲ್ ಪ್ರತಿಯೊಬ್ಬರಿಗೂ ಅದು ಸಿಕ್ಕಿದ ಮೇಲೆ ಮತ್ತು ಕಾರಿಗೆ ಹೋಗಬೇಕು. ಕಾರ್ ಎಲ್ಲರಿಗೂ ಸಿಕ್ಕಿದ ಮೇಲೆ ಆ ಒಂದು ಸಮಯಕ್ಕೆ ದೇಶ ಕಾಲ ಪತ್ರಕ್ಕೆ ಅನುಗುಣವಾಗಿ ನಮ್ಮ ಪ್ರಗತಿಶೀಲ ಉಪಯೋಗ ತತ್ವದ ಪ್ರತಿಯೊಂದು ಅಂಶವನ್ನು ನಾವು ಬೆಳೆಸ್ತಾ ಹೋಗಬೇಕೇ ವಿನಃ ಅದಕ್ಕೆ ಯಾವುದೇ ರೀತಿಯ ಬ್ರೇಕ್ ಹಾಕಬಾರ್ದು, ನಿಲ್ಲಿಸಬಾರ್ದು. ಇದೇ ನಮ್ಮ ಆನಂದ ಮಾರ್ಗದ ಉದ್ದೇಶ ಬೇಕು. ಮತ್ತು ನಿಜವಾದ ಒಂದು ಜೀವನವನ್ನು ನಡೆಸಬೇಕಂದ್ರೆ ಆನಂದ ಮಾರ್ಗದಲ್ಲಿ ಬಂದು ಅದನ್ನು ತಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ಅವರ ಕಲ್ಯಾಣ ಆಗತ್ತೆ. ಇಷ್ಟು ಹೇಳಿ ನಾನು ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ನಮಸ್ಕಾರ. ನನ್ನ ಹೆಸರು ಆಚಾರ್ಯ ದೇವಪ್ರಿಯಾನಂದ ಅವಧೂತ್, आनंद मार्ग स्कूल शिमोगा प्रिंसिपल। तो यहाँ पर हम लोग का स्कूल चल रहा है विद्यानगर 6 क्रॉस जो है। ये तो बहुत दिन से स्कूल चल रहा है और ये आसपास का जितना भी स्टूडेंट्स हैं बहुत तो कम फीस माने अमाउंट फीस दे करके हमारा स्कूल में पढ़ते हैं। बहुत सारे पूर्व बच्चा को हम भी बहुत सारे हेल्प करता है। और हम लोग का यहाँ पर जो एजुकेशन सिस्टम है वो आध्यात्मिक वातावरण के ऊपर निर्भर है और ये न्यू ह्यूमैनिटीज
एथिक जो एजुकेशन है, वो यहाँ पर हम लोग देते हैं। कैसे जीव-जंतु, आप अपना आस-पास का पड़ोसी को अपने माने एक ह्यूमन बीइंग के हिसाब से हम लोग कैसे एक-दूसरे को प्रेम भाव से रह सकते हैं, उसके बारे में हम लोग ये करते हैं। और हम लोग का गुरुदेव भी जो बोले हैं, ये अपना जो कल्चर है, अपना भाषा है, अपना जो खाना-पीना है, इसी को हम लोग को प्रथम प्रायोरिटी देना है। इंग्लिश भाषा, इंग्लिश कल्चर को सेकंड प्रायोरिटी देना है। पहले आप अपना भाषा जो मदर टंग है कन्नड़ा भाषा, उसी को पहले सीखना है। इसके बाद हम अदर्स लैंग्वेज में जाना है। इंग्लिश भाषा सीखना है, बट इंग्लिश कल्चर को फॉलो नहीं करेंगे। यही हम लोग और भी बहुत सारे बच्चों को हम लोग एजुकेशन, योगा, मेडिटेशन के बारे में भी बहुत सारे प्रैक्टिकली करते हैं, थ्योरेटिकली करते हैं। एवरी सैटरडे हम लोग का टीचिंग स्टाफ, स्टूडेंट्स सबको हम लोग योगा मेडिटेशन प्रैक्टिस कराते हैं। और साथ-साथ में हम लोग जो है कि कैसे कौन-सा फूड खाने से हमारा शरीर के लिए लाभदायक है, वेजिटेरियन फूड हम लोग का शरीर के लिए लाभदायक है, नॉन वेजिटेरियन फूड जो है, जो नॉन-वेज जो वाइल्ड एनिमल्स जैसे टाइगर, लायंस वो लोग के लिए नॉन-वेज वो लोग खाते हैं, बट हम लोग ह्यूमन बीइंग्स नॉन-वेज फूड नहीं खा सकते हैं। तो उसके बारे में भी बच्चा लोग को हम लोग शिक्षा देते हैं। पाप क्या है, पुण्य क्या है, सेवा क्या है, सैक्रिफाइस क्या है, सब कुछ हम बच्चा लोग को उस एजुकेशन में वो हम लोग ऐड करके सिखाते हैं। ओके, नमस्कार।